ಅಗಲಿಸಿಕೊಳ್ತಾ ಇದ್ದಾರೆ. ಈಗಾಗಲೇ ಕಾಸಿನಲ್ಲಿ ಎಎಂಸಿ ತಂಡ ಜಯಶಾಲಿಯಾಗಿ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಕಾರ್ಪೇಟ ತಂಡಕ್ಕೆ ದಾಳಿಯನ್ನು ನೀಡಿದ್ದಾರೆ. ಈ ಒಂದು ಪಂದ್ಯ ಮುಗಿದ ನಂತರ ದ್ವಿತೀಯ ಸಂಖ್ಯೆಯ ಪಂದ್ಯಕ್ಕಾಗಿ ರಾಮೇಶ್ವರ ಬ್ರದರ್ಸ್ ವರ್ಸಸ್ ಈಶ್ವರ್ವೀರ್ ತಂಡದ ಆಟಗಾರರ ರೆಡಿ ಇರಬೇಕು. ಈ ಒಂದು ಪಂದ್ಯದಲ್ಲಿ ಯಾವ ತಂಡ ಜಯಶಾಲಿಯಾಗುತ್ತೋ ಅಂತ ತಂಡ ಫೈನಲ್ ಪ್ರವೇಶ ಮಾಡುತ್ತೆ. ಪ್ರಥಮ ದಾಳಿ ಸಂಪೂರ್ಣ ಪೂರೈಸಿಕೊಂಡು ವಾಪಸ್ ತನ್ನ ಮರಳಿಗೆ ಗೂಡಿಗೆ ಆಗಮಿಸಿಕೊಂಡಿದ್ದಾರೆ ಕಾರ್ಪೇಟ ತಂಡದ ನಾಯಕರ. ಹಾಗೆ ಕೆಎಂಸಿ ತಂಡದ ಪರವಾಗಿ ಜರ್ಸಿ ನಂಬರ್ 19ನೇ ಸಂಖ್ಯೆಯನ್ನು ಅಂಕಿಯನ್ನು ಕಟ್ಟಿರುವಂತಹ ಆಟಗಾರರ ಇಲ್ಲಿ ಪರಿಚಯಿಸಿಕೊಳ್ತಾ ಇದ್ದಾರೆ. ಪ್ರಥಮ ದಾಳಿಯಲ್ಲಿ ತನ್ನ ದಾಳಿಗಾರಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ರೈತರ ರನ್ ಆಗಿದೆ. ಕಾರ್ಪೇಟ ತಂಡದ ಮತ್ತೆ ರನ್ನಿಂಗ್ ವಿಭಾಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಲೈನ್ ನಂಬರ್ 1 ಕಾರ್ಪೇಟ್ ತಂಡದ ರನ್ನಿಂಗ್ ವಿಭಾಗದಲ್ಲಿ ರನ್ ಆಗಿದೆ. ಕ್ಷೇತ್ರದವ 2 ರನ್ ಮಾಡಿದ್ರು ರನ್ ಆಗಿದೆ. ಚೇತನ್ ನಂಬರ್ 33ನೆಯ ಸಂಖ್ಯೆಯನ್ನು ಹೊಂದಿರುವಂತಹ ಆಟಗಾರ, ಒಬ್ಬ ಅನುಭವಿ ಆಟಗಾರ ಅಂತ ಹೇಳಿದ್ರೆ ಅನುಭವದಲ್ಲೇ ಆಂಧ್ರದ ಸೇವೆ ಇಲ್ಲ. ಅದು ಉತ್ತಮವಾಗಿರ್ತಕ್ಕಂಥ ಒಂದು ಕ್ಯಾಚ್ ಅಂತ ತಗೊಂಡು ಪಾಯಿಂಟ್ ಕಾರ್ಪೇಟ ಕಾರ್ಪೇಟ್ ತಂಡದ ದಾಳಿಕಾರನಿಗೆ ಅನ್ನಿಸ್ತದೆ. ಡೂ ಆರ್ ಡೈ ಯುವ ಒಂದು ಸಂದೇಶ. ಅಂಕಗಳ ಒಯ್ಯಬೇಕಾದ ಒಂದು ಅನುವರ್ತೆಯಲ್ಲಿ ನಿಟ್ಟಗಲತ್ತಾದರೆ ರೈಟ್ ಪಾಯಿಂಟ್ ಟಿಎಂಸಿ ತಂಡಕ್ಕೆ 1-1 ಸುಮಬಲದಂತ ಪಂದ್ಯ ಸಾಗಿ ಬರ್ತಾ ಇದ್ದಾರೆ. ಚೇತನ್ ಮತ್ತೆ ತನ್ನ ವೇಗವನ್ನು ಯಾವ ರೀತಿ ಕಂಡಲ್ಲಿರ್ತಾರೆ ಅಥವಾ ಇಲ್ಲೇ ಮತ್ತೆ ಟೆಕಲತ್ತಾರೆ. ಕಾದೂರಿನ 6 ಜನರ ಸಮ್ಮುಖದಲ್ಲಿ ಸೇರ್ತಾರೆ. ಇದರೊಂದಿಗೆ 2-1 ನಡುವೆಯಲ್ಲಿ ಪಂದ್ಯ ಮುನ್ನುಗ್ತಾ ಇದೆ. ಅಂತಿಮ ಹಂತದಲ್ಲಿ ಉತ್ತಮವಾಗಿರ್ತಕ್ಕಂಥ 1-2-4 ತಂಡಗಳು ಆಗಮಿಸಿಕೊಂಡಿದ್ದಾವೆ. ಈ 4 ತಂಡಗಳು ಬಲಿಷ್ಠ ತಂಡಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ಬಲಿಷ್ಠ ತಂಡಗಳಲ್ಲಿ ನೀವು ಯಾವ ತಂಡ ಜಯಶಾಲಿಯಾಗಿ ಒಂದು ಫೈನಲ್ ಪ್ರವೇಶ ಮಾಡಬೇಕಾದ ನೋಡೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಹೊರಬೀಳಲಿದೆ. ಒಂದು ಜಿದ್ದಾಜಿದ್ದಿ, ಒಂದು ಹಣಹಣೆ ಪಂದ್ಯ, ಒಂದು ಉತ್ತಮವಾಗಿರ್ತಕ್ಕಂಥ ಕದನ ಅಂತ ಹೇಳಿದ್ರೆ ತಪ್ಪಾಗಲಾರದು. 1-2 ರನ್ಗಳಲ್ಲಿ ಪಂದ್ಯ ಸಾಕುವುದರಲ್ಲಿ ಕೆಎಫ್ಸಿ 1 ಕಾರ್ಪೇಟ 2 ಟೀಮ್ ಕ್ಯಾಪ್ಟನ್ ಟೀಮ್ ಅನ್ನು ನೋ ಅವರ್ಸ್. ಕಾರ್ಪೇಟ ಆಟಗಾರರಿಂದ ದಾಳಿ. ಕಾರ್ಪೇಟ್ ತಂಡದನ್ನ ದಾಳಿಗಾರಿಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಇಲ್ಲಿ ಒಂದು ಬಂಧನಕ್ಕೆ ಒಳಗಾಗಿದ್ದಾರೆ. ಯಶಸ್ವಿಯಾದ ಒಂದು ಬಂಧನ. ಫೈಟ್ ಚೇತನ್ ಅವರಿಗೆ
ಒಂದು ಮಲ್ಟಿಫೈಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಚೇತನ್ ಅವರಿಂದ 2 ಅಂಕದ ಸೇರ್ಪಡೆ. ಇದರೊಂದಿಗೆ ಪ್ರಥಮ ಸುತ್ತು ಮುಕ್ತಾಯಗೊಂಡಿದೆ. ಅವರ ಒಂದು ತಾಳಿ ತನ್ನ ಜವಾಬ್ದಾರಿಯನ್ನು ಹೊತ್ತಲಿರುವಂತಹ ಆಟಗಾರರಲ್ಲಿ ಪರಿಚಯಿಸಿಕೊಳ್ತಾ ಇದ್ದಾರೆ. 4 ಜನರ ಸಮ್ಮುಖದಲ್ಲಿ ತನ್ನ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಮುಂದಿನ ಸೆಮಿಫೈನಲ್ ಪಂದ್ಯಕ್ಕಾಗಿ ವಿಶ್ ಫಾರೆವರ್ ವರ್ಸಸ್ ರಾಮೇಶ್ವರ ಬ್ರದರ್ಸ್ 2 ತಂಡದ ಕ್ಯಾಪ್ಟನ್ ಟಾಸ್ ವಿನ್ಗೆ ಬರಬೇಕು. चेतन ಮಿಸ್ಟೇಕ್ ಬಂತು. ರೈಟರ್ ಇಂದ ಒಳಗಾಗಿದ್ರು, ಆದ್ರೆ ಕ್ಯಾಚರ್ ಮಾತ್ರ ಲೈನ್ ಕೊಟ್ಟಿದ್ದಾರೆ. ಇದರೊಂದಿಗೆ 1, 2, 6 ಅಂಕಗಳು. ಉತ್ತಮವಾದ ಒಂದು ರೈಟ್. ಹನ್ನೊಂದು 2 ಕೊನೆಯ 3 ನಿಮಿಷಗಳು. ಸ್ಕೋರ್ 11-2. ಕೆಎಂಸಿ ತಂಡ 11 ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಪಾರ್ಬಂಡ ತಂಡ ಕೇವಲ 2 ಅಂಕಗಳನ್ನು ಮಾತ್ರ ಗಳಿಸುವಲ್ಲಿ ಅಸಕ್ತರಾಗಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಮಾತ್ರ ಬಾಕಿ ಇದೆ. ಮುಂದಿನ ಸೆಮಿಫೈನಲ್ ಪಂದ್ಯಕ್ಕಾಗಿ ಚೇತನ್ ಅವರ 2 ಅಂಕಗಳ ಅವರ ಶಕ್ತಿಯನ್ನು 1 ಅಂಕಗಳನ್ನು ಪಡೆದುಕೊಂಡು ಬಂದರು. ಇನ್ನು ಕೇವಲ 2 ನಿಮಿಷಗಳು ಮಾತ್ರ ಅವಕಾಶಗಳಿದ್ದಾವೆ. ಕೇವಲ 2ರಷ್ಟಲ್ಲಿ ಮಿಸ್ಟೇಕ್ ಆಗಿದೆ. ದಾಳಿಕಾರನಿಗೆ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲಾರ್ದ ಪಾಯಿಂಟ್ ಕೆಎಂಸಿ ತಂಡಕ್ಕೆ. ಅಸಪಟಕಲಾದ ಒಂದು ಸಂದರ್ಭ. ಕೆಎಂಸಿ ತಂಡಕ್ಕೆ ಅದ್ಭುತವಾದ ಒಂದು ಟೆಕ್ಕರ್. ಇದರೊಂದಿಗೆ ಪಂದ್ಯ ಮುಕ್ತಾಯಗೊಂಡಿದೆ. ಆ ಕೆಎಂಸಿ ತಂಡ ಫೈನಲ್